ಮನಸ್ಸು ಎಂಬುದರ ಅರ್ಥ ಬೇರೆಲ್ಲೋ ಇರುವಂಥ ಒಂದು ಸ್ಥಿತಿ. ಪ್ರಜ್ಞೆ ಎಂದರೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು, ಏಕಾಗ್ರತೆ ಮತ್ತು ತುಯ್ತ. ಧ್ಯಾನದ ಅರ್ಥ ಎಲ್ಲಿಯೂ ನಿಲ್ಲದ ಅಥವಾ ಇರದಂತಹ ಪ್ರಜ್ಞೆ. ಅದು ಎಲ್ಲೂ ಇಲ್ಲದೇ ಇದ್ದಾಗ ಎಲ್ಲೆಡೆಯೂ ಇರುತ್ತೆ. ಮನಸ್ಸು ಸ್ವಭಾವತಃ ಒಂದು ಯಾತನೆ, ಏಕಾಗ್ರತೆಯೇ ಇಲ್ಲದೆ ಇರತಕ್ಕಂಥ ಸ್ಥಿತಿ. ಧ್ಯಾನ ಅಂದರೆ ಪರಮಾನಂದ. ನಿಮ್ಮ ಪ್ರಜ್ಞೆಯನ್ನು ಕಂಬಕ್ಕೆ ಕಟ್ಟಿದಂತಹ ಬೆಕ್ಕು ಆಗಿಸಬೇಡಿ. ಇಂತಹ ವ್ಯವಹಾರವನ್ನು ಸೃಷ್ಟಿಸುವುದೇ ಮನಸ್ಸು. ಇದೊಂದು ರೀತಿ ದುರಾಡಳಿತ. ಇದನ್ನು ಸೃಷ್ಟಿಸುವುದೇ ಮನಸ್ಸು. ನಿಮ್ಮ ಪ್ರಜ್ಞೆಯನ್ನು ಅದರ ಪಾಡಿಗೆ ಬಿಡಿ. ಸಂಪೂರ್ಣವಾಗಿ ಮುಕ್ತವಾಗಿ ಚಲಿಸೋದಕ್ಕೆ ಬಿಡಿ. ಅದು ಹಾಗೇ ಇರಲಿ. ಇದರ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ಅರೆಬರೆ ಆಗಿಸಬೇಡಿ. ಇದುವೇ ಸದ್ಗುರುಗಳ ಶಿಸ್ತು. ಪ್ರಜ್ಞೆಯ ಸಂಪೂರ್ಣ ಪ್ರವಹಣೆಯನ್ನು ಕಾಪಾಡಿ. ಆಗ ಅಲ್ಲಿ ನಾವು ಇರೋದಿಲ್ಲ. ಎಲ್ಲಿ ನಾವೇ ಇರೋದಿಲ್ವೋ ಆಗ ಕೇವಲ ಪ್ರಜ್ಞೆ ಮಾತ್ರ ಇರುತ್ತೆ. ಅಲ್ಲಿ ಮೊದಲ ಬಾರಿಗೆ ಸಪ್ತದ್ವಾರಗಳು ಸಹ ನಮಗಾಗಿ ತೆರೆದಿರುತ್ತವೆ. ಇದನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ.